ಮುಷ್ಟೂರು ಗ್ರಾಮದಲ್ಲಿ ಉಚಿತ ಮಹಿಳಾ ಕ್ಷೇಮ ಆರೋಗ್ಯ ತಪಾಸಣೆ. ಪಿಡಿಒ ರಂಗಪ್ಪ ನಾಯಕ ಚಾಲನೆ. ದೇವದುರ್ಗ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಅನುಷ್ಠಾನಗೊಳಿಸಿರುವ ಜಿ ಹೆಲ್ತ್ ಕೇರ್ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಕ್ಷೇಮ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿದರು. ಮಜರ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಆಯುಷ್ಮಾನ್ ಆರೋಗ್ಯ ಮಂದಿರ ಮುಷ್ಟೂರು ಗ್ರಾಮದ ರೈತರಿಗೆ, ವಯೋವೃದ್ಧರಿಗೆ ಹಾಗೂ ಗರ್ಭಿಣಿ ಮಹಿಳೆಯರಿಗಾಗಿ ಸರ್ಕಾರ ಮತ್ತು ಪಿಪಿಎಚ್ಎಫ್ ಸಂಸ್ಥೆಯವರು ಉಚಿತವಾಗಿ ಪ್ರಾಥಮಿಕ ಹಂತದ ಕಾಯಿಲೆಗಳಿಗೆ ಉಚಿತವಾಗಿ ತಪಾಸಣೆ ಮಾಡುತ್ತಿದ್ದಾರೆ. ಹಾಗೆಯೇ ಸೂಕ್ತ ತಜ್ಞರಿಂದ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್ ಹಾಗೂ ಬಾಯಿ ಕ್ಯಾನ್ಸರ್ ಕುರಿತು ತಪಾಸಣೆ ಮತ್ತು ಸಲಹೆ ಕೊಡುತ್ತಾರೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು. ನಮ್ಮ ಗ್ರಾಮ ಪಂಚಾಯತ್ ಮುಷ್ಟೂರು ಹತ್ತಿರ ಮುಷ್ಟೂರು ಗ್ರಾಮದಲ್ಲಿ ಇಂದು ಒಂದು ಹೆಲ್ತ್ ಕ್ಯಾಂಪನ್ನು ಹಮ್ಮಿಕೊಂಡ ಪ್ರಯುಕ್ತ ಇದರ ಸದುಪಯೋಗವನ್ನು ನಮ್ಮ ಗ್ರಾಮೀಣ ಜನರು ಪಡೆದುಕೊಳ್ಳಬೇಕಾಗಿ ಈ ವೇದಿಕೆ ಮೂಲಕ ಹೇಳುತ್ತೇವೆ. ಇದರಲ್ಲಿ ನಿಮ್ಮ ಹೆಲ್ತ್ ಚೆಕಪ್ಗಾಗಿ ಈಗಾಗಲೇ 9 ಕೌಂಟ್ರುಗಳು ಇದು ಮಾಡ್ಯಾರ. ನಿಮ್ಗೆ ಬಂದು ಇದರ ಸದುಪಯೋಗ ಪಡೆದುಕೊಂಡು ದೂರದ ಊರಿಗೆ ಮತ್ತು ಸೌಲಭ್ಯಗಳನ್ನು ಇಲ್ಲೇ ನಮ್ಮ ಹೆಲ್ತ್ ಕ್ಯಾಂಪ್ನವರು ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಾರ. ಹೀಗಾಗಿ ಇದರ ಸದುಪಯೋಗ ಪಡೆದುಕೊಡ್ರಿ ಅಂತ ಹೇಳ್ತು ಎರಡು ಮಾತು. ನಂತರ ಮಲ್ಲಯ್ಯ ಎಚ್ಐಒ ಮಾತನಾಡಿ, ಸರ್ಕಾರವು ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಗೃಹ ಆರೋಗ್ಯ ಮತ್ತು ರಾಷ್ಟ್ರೀಯ ಆರೋಗ್ಯ ಯೋಜನೆಯೊಂದಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವುಗಳ ಜೊತೆಗೆ ಇಂತಹ ಎನ್ಜಿಒಗಳೊಂದಿಗೆ ಜನರ ಆರೋಗ್ಯ ಸೇವೆಗೆ ಮುಂದಾಗುತ್ತಿದೆ. ಶಿಬಿರದಲ್ಲಿನ ನುರಿತ ತಜ್ಞರಿಂದ ಕಣ್ಣು, ಹಲ್ಲುಗಳ ಪರೀಕ್ಷೆ ಮತ್ತು ಬಾಯಿ ಕ್ಯಾನ್ಸರ್ ಸಲಹೆ ಪಡೆದುಕೊಳ್ಳಿ ಮತ್ತು ಉಚಿತ ಅಬಾಕಾರ್ಡ್ ನೋಂದಣಿ, ಮೆಹಂದಿ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ದಯವಿಟ್ಟು ಆರೋಗ್ಯ ತಪಾಸಣೆ ಮಾಡಿಕೊಂಡು ಈ ಶಿಬಿರ ಯಶಸ್ವಿಗೊಳಿಸಬೇಕು ಎಂದರು. ನಂತರ ಪಿಪಿಎಚ್ಎಫ್ನ ಸಿಬ್ಬಂದಿ ಆಂಜನೇಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಂದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಈ ಒಂದು ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ನ ಉದ್ದೇಶ ಅಂದರೆ ಬಡ ಜನರು ಮತ್ತು ಗ್ರಾಮೀಣ ಜನರಿಗೆ ಒಂದು ಆರೋಗ್ಯದ ಒಂದು ಸ್ಥಿತಿ ಅಥವಾ ಅವರ ಒಂದು ಸಮಸ್ಯೆಗಳನ್ನು ಇವತ್ತು ಪರೀಕ್ಷಿಸಿ ಅವರಿಗೆ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಇವತ್ತು ದೊರಕಿಸಿಕೊಡಬೇಕು ಮತ್ತು ಅವರಿಗೆ ಒಂದು ಒಳ್ಳೆಯ ರೀತಿಯ ಒಂದು ಈ ತಪಾಸಣೆ ಶಿಬಿರದಲ್ಲಿ ಮಹಿಳಾ ತಜ್ಞರು ಅಪೇಕ್ಷಾ, ದಂತ ವೈದ್ಯರು ಡಾಕ್ಟರ್ ನವನೀತ್ ಗಬ್ಬೂರು, ಕಣ್ಣು ತಜ್ಞರು ವಾದಿರಾಜ್, ಮುಷ್ಟೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಂಗಪ್ಪ ನಾಯಕ, ಎಚ್ಐಒ ಮಲ್ಲಯ್ಯ ಹಿರೇಮಠ, ಜಯಲಕ್ಷ್ಮಿ, ಪಿಪಿಎಚ್ಎಫ್ ಸಿಬ್ಬಂದಿ ಸಂಧ್ಯಾ, ಆಂಜನೇಯ, ನರಸಮ್ಮ ಹಾಗೂ ಆಶಾ ಮತ್ತು ಗ್ರಾಮದ ನೂರಾರು ಜನರು ಇದ್ದರು.